ಈ ವಾರ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಒಬ್ರು ಎಲಿಮಿನೇಟ್ ಆಗಿದ್ದಾರೆ. 110 ದಿನಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಕಳೆದು ಗೌತಮಿ ಜಾಧವ್ ಅವರು ಈಗ ಎಲಿಮಿನೇಟ್ ಆಗಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಫಿನಾಲೆ ಹಂತ ತಲುಪಿದೆ. ನಿನ್ನೆ ಈ ಸೀಸನ್ನ ಕೊನೆಯ ಕಿಚ್ಚನ ಪಂಚಾಯಿತಿ ಕೂಡ ನಡೆಯಿತು. ಈ ವಾರ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಒಬ್ರು ಎಲಿಮಿನೇಟ್ ಆಗಿದ್ದಾರೆ. ಹೌದು, ಸತ್ಯ ಸೀರಿಯಲ್ ಖ್ಯಾತಿಯ ಗೌತಮಿ ಜಾಧವ್ ಅವರು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಹಾಗಿದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ರು, ಅವರ ವ್ಯಕ್ತಿತ್ವ ಹೇಗಿತ್ತು, ಈಗ ಅವರು ಎಲಿಮಿನೇಟ್ ಆಗಲು ಕಾರಣ ಏನು ಅನ್ನೋದ್ರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸತ್ಯ ಸೀರಿಯಲ್ ನಿಂದ ಖ್ಯಾತಿ ಪಡೆದ ಗೌತಮಿ ಜಾಧವ್ ಈ ಬಾರಿಯ ಬಿಗ್ ಬಾಸ್ಗೆ ಬಂದ್ರು. ಮನೆ ಒಳಗೂ ಕೂಡ ಸತ್ಯ ಸೀರಿಯಲ್ ಗೆಟಪ್ ನಲ್ಲೇ ಬಂದಿದ್ದು ಇಷ್ಟು ದಿನ ಜನ ನನ್ನ ಸತ್ಯ ಆಗಿ ನೋಡಿದ್ದಾರೆ. ಇನ್ಮುಂದೆ ಗೌತಮಿ ಯಾರು, ಗೌತಮಿಯ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ಜನರಿಗೆ ತಿಳಿಸ್ಬೇಕು ಅಂತ ಗೌತಮಿ ಜಾಧವ್ ಹೇಳಿದ್ರು. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಇದ್ರು. ಸದಾ ನಗುತ್ತಾ ಎಲ್ಲಾ ವಿಚಾರದಲ್ಲೂ ಕೂಡ ಒಳ್ಳೆಯದನ್ನೇ ಹುಡುಕುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ಎಲ್ಲದರಲ್ಲೂ ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳುತ್ತಾ ತಪ್ಪು ಕಂಡರೆ ಅಲ್ಲೇ ಪ್ರಶ್ನೆ ಮಾಡುವ ವ್ಯಕ್ತಿತ್ವವನ್ನ ಹೊಂದಿದ್ರು. ಇನ್ನು ಬಿಗ್ ಬಾಸ್ಗೆ ಹೋದ ಆರಂಭದ ದಿನದಲ್ಲಿ ಮೋಕ್ಷಿತಾ ಹಾಗೂ ಮಂಜು ಅವರ ಜೊತೆ ತುಂಬಾನೇ ಕ್ಲೋಸ್ ಆದ್ರು. ಈ 3 ಜನರ ಸ್ನೇಹ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ತುಂಬಾ ಚೆನ್ನಾಗಿ ನಡೀತಾ ಹೋಯ್ತು. ಆದ್ರೆ ಸ್ವಲ್ಪ ದಿನಗಳ ನಂತರ ಮೋಕ್ಷಿತಾ ಅವರು ಈ ಸ್ನೇಹದಿಂದ ಆಚೆ ಬಂದ್ರು. ಆದ್ರೆ ಗೌತಮಿ ಮತ್ತು ಮಂಜು ಅವರ ಸ್ನೇಹ ಮುಂದುವರಿಸ್ತಾ ಇದ್ರು. ಗೆಳೆಯ ಗೆಳತಿ ಅಂದುಕೊಂಡೇ ಇವರ ಸ್ನೇಹ ತುಂಬಾನೇ ಚೆನ್ನಾಗಿತ್ತು. ಒಬ್ಬರಿಗೊಬ್ರು ಬೆಂಬಲವಾಗಿ ನಿಲ್ಲುತ್ತಾ ಒಬ್ಬರಿಗೊಬ್ರು ಸಹಾಯ ಮಾಡುತ್ತಾ ಕಾಳಜಿ ಇದೆಲ್ಲ ಹೆಚ್ಚಾಗೇ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಇದೇ ಅವರಿಗೆ ತೊಂದರೆ ಆಗ್ತಾ ಹೋಯ್ತು. ಉಳಿದ ಸ್ಪರ್ಧಿಗಳೆಲ್ಲರೂ ಇದೇ ಕಾರಣಕ್ಕೆ ಗೌತಮಿ ಅವರನ್ನ ದೂರ ಮಾಡ್ತಾ ಹೋದ್ರು. ಅವರು ಯಾವಾಗ್ಲೂ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ, ಮಂಜು ಅವರ ಜೊತೆ ಮಾತ್ರ ಇರ್ತಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಗೌತಮಿ ಅವರು ಹೇಳೋ ರೀತಿಯಲ್ಲಿ ಪಾಸಿಟಿವ್ ಆಗಿಲ್ಲ, ಅವರು ಇರೋದೇ ನೆಗೆಟಿವ್ ಆಗಿ ಅಂದೆಲ್ಲ ಹೇಳ್ತಾ ಇದ್ರು. ಇನ್ನು ಬಹುತೇಕ ಇದೇ ಕಾರಣಗಳನ್ನ ಕೂಡ ಗೌತಮಿ ಅವರನ್ನ ನಾಮಿನೇಟ್ ಮಾಡಲು ಹೇಳ್ತಾ ಇದ್ರು. ಆದ್ರೆ ಗೌತಮಿ ಅವರು ಮಾತ್ರ ಯಾವ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಆಟವನ್ನ ಆಡ್ತಾ ಇದ್ರು. ನಾನು ಇರೋದೇ ಹೀಗೆ, ನನ್ನ ವ್ಯಕ್ತಿತ್ವ ಹೀಗೆ ಇರೋದು ಅಂತ ಹೇಳ್ತಾ ಇದ್ರು. ಆದ್ರೆ ಮುಂದಿನ ದಿನಗಳಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇದೇ ಮಾತುಗಳನ್ನ ಹೇಳ್ತಾ ಇದ್ರು. ಒಂದು ಸ್ನೇಹದಲ್ಲಿ ನೀವು ಕಳೆದು ಹೋಗಿದ್ದೀರಾ, ಆಟದಲ್ಲಿ ನೀವು ಕಳೆದು ಹೋಗಿದ್ದೀರಾ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಆ ಕ್ಷಣದಲ್ಲಿ ಆ ಮಾತುಗಳನ್ನ ಗೌತಮಿ ಅವರು ತಗೊಂಡು ಯೋಚನೆ ಮಾಡಿದ್ರು ಕೂಡ ಸ್ವಲ್ಪ ಸಮಯದ ನಂತರ ತಮ್ಮ ಸ್ನೇಹಕ್ಕೆ ಕರಗಿ ಹೋಗ್ತಾ ಇದ್ರು. ಆದ್ರೆ ಈ ಸ್ನೇಹನೇ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟಕ್ಕೆ ಮುಳುವಾಯಿತು ಅಂತಾನೆ ಹೇಳ್ಬೋದು. ಇನ್ನು ಇದನ್ನು ಹೊರತುಪಡಿಸಿ ನೋಡಿದ್ರೆ ಅವರು ಎಲ್ಲಾ ಟಾಸ್ಕ್ಗಳಲ್ಲೂ ಕೂಡ ತಮ್ಮ 100% ಎಫರ್ಟ್ ಆಗ್ತಾ ಇದ್ರು. ಎಲ್ಲಾ ಟಾಸ್ಕ್ಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ತಮಗೆ ಸಾಧ್ಯವಾದಷ್ಟು ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾ ಇದ್ರು. ಇನ್ನೊಬ್ರು ಮನೆಯ ಕ್ಯಾಪ್ಟನ್ ಆಗಿರೋ ರೀತಿಯೇ ಒಂದು ಮ್ಯಾಜಿಕ್ ಆಗಿತ್ತು. ಅಕಸ್ಮಾತ್ ಆಗಿ ಬೈ ಚಾನ್ಸ್ ಆಗಿ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಅವಕಾಶ ಸಿಕ್ತು. ಆ ಅವಕಾಶವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿ ಆ ವಾರದ ಮನೆಯ ಕ್ಯಾಪ್ಟನ್ ಕೂಡ ಆದ್ರು. ಇನ್ನು ಕ್ಯಾಪ್ಟನ್ ಆದ ಸಮಯದಲ್ಲೂ ಕೂಡ ಮನೆಯನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ತಪ್ಪು ಇರೋ ಕಡೆ ಪ್ರಶ್ನೆ ಮಾಡುತ್ತಾ ತಮ್ಮ ವಿಚಾರಕ್ಕೆ ಯಾರೇ ಬಂದ್ರು ಕೂಡ ಜಗಳ ಕೂಡ ಆಡ್ತಾ ಸದಾ ನಗುತ್ತಾ ಪಾಸಿಟಿವ್ ಆಗಿ ಇರ್ತೀನಿ ಅಂತ ಹೇಳ್ತಾ ಬಿಗ್ ಬಾಸ್ ಮನೆಯಲ್ಲಿ 110 ದಿನಗಳನ್ನ ಕಳೆದ್ರು. ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಫ್ ಕಾಂಪಿಟೇಷನ್ ಕೊಟ್ಟಿದ್ರು. ಆದ್ರೆ ಈಗ ಇನ್ನೇನು ಫೈನಲ್ಗೆ 1 ವಾರ ಅಷ್ಟೇ ಇರುವಾಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ವೇದಿಕೆ ಮೇಲೆ ಬಂದ್ಮೇಲೂ ಕೂಡ ಸುದೀಪ್ ಅವರು ತಪ್ಪು ಎಲ್ಲಿ ಆಯ್ತು ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಗೌತಮಿ ಅವರು, ನನ್ನ ವ್ಯಕ್ತಿತ್ವನೇ ತಪ್ಪು ಅನ್ಸುತ್ತೆ. ಮೊದಲು ಬಿಗ್ ಬಾಸ್ ಶೋಗೆ ಬರ್ತೀರಾ ಅಂತ ಕೇಳಿದಾಗ ನಾನಾ ಎಂಬ ಪ್ರಶ್ನೆ ನನಗೆ ಬಂತು. ಯಾಕಂದ್ರೆ ಹೊರಗಡೆ ನಾನು ಇರುವ ಪ್ರಪಂಚವೇ ಬೇರೆ. ಇನ್ನು ವೇದಿಕೆ ಮೇಲೆ ಬಂದ ಮೇಲೆ ಕಿಚ್ಚ ಸುದೀಪ್ ಅವರು ತಪ್ಪು ಎಲ್ಲಿ ಮಾಡಿದ್ರಿ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಗೌತಮಿ ಅವರು, ನನ್ನ ವ್ಯಕ್ತಿತ್ವದಲ್ಲೇ ತಪ್ಪು ಇದೆ ಅನ್ಸುತ್ತೆ. ಮೊದಲು ಬಿಗ್ ಬಾಸ್ ಶೋಗೆ ಬರ್ತೀರಾ ಅಂತ ಕೇಳಿದಾಗ ನಾನಾ ಎಂಬ ಪ್ರಶ್ನೆ ನನಗೆ ಬಂದಿತ್ತು. ಯಾಕೆಂದ್ರೆ ಹೊರಗಡೆ ಇರುವ ಪ್ರಪಂಚವೇ ಬೇರೆ ಇತ್ತು. ಇಲ್ಲಿ ಪ್ರತಿಯೊಂದನ್ನು ಕೂಡ ನೋಡಿದ ತಕ್ಷಣವೇ ಪ್ರಶ್ನೆ ಮಾಡಬೇಕಿತ್ತು. ಆದ್ರೆ ನಾನು ಎದುರುಗಡೆ ಇರೋರ ಬಗ್ಗೆ ಯೋಚನೆ ಮಾಡ್ತೀನಿ, ಅದು ನನಗೆ ಪ್ಲಸ್ ಮತ್ತು ಮೈನಸ್ ಆಗಿದೆ ಅಂತ ಹೇಳಿದ್ರು. ನನ್ನಲ್ಲಿರುವ ಧನಾತ್ಮಕ ವಿಚಾರ ಇಲ್ಲಿವರೆಗೂ ಕರೆದುಕೊಂಡು ಬಂದಿದೆ. ಒಂದೇ ಒಂದು ಮೈನಸ್ ನಿಂದ ಬಿಗ್ ಬಾಸ್ ಫಿನಾಲೆಗೆ ಹೋಗಲು ಸಾಧ್ಯ ಆಗ್ಲಿಲ್ಲ. ನಾನಿಲ್ಲಿ ತುಂಬಾ ವಿಚಾರಗಳನ್ನ ಕಲ್ತಿದ್ದೇನೆ.
ನನ್ನ ಮುಂದಿನ ಬದುಕಿಗೆ ಅದು ಪಾಠವಾಗಲಿದೆ. ನಾನು ತುಂಬಾ ಯೋಚನೆ ಮಾಡ್ತಿದ್ದೆ. ಕಳೆದ 3-4 ವರ್ಷಗಳಿಂದ ಕೆಲಸ ಮಾಡ್ತಿದ್ರು ಸರಿಯಾದ ಬೇಸಿಕ್ ಇರಲಿಲ್ಲ. ಈ ವಿಚಾರದಲ್ಲಿ ನಾನು ಬಿಗ್ ಬಾಸ್ಗೆ ಧನ್ಯವಾದ ಹೇಳ್ತೇನೆ. ಅವಕಾಶ ಮಾಡಿಕೊಟ್ಟ ಬಿಗ್ ಬಾಸ್ ವೇದಿಕೆಗೆ ನಾನು ಎಂದಿಗೂ ಚಿರಋಣಿ ಆಗಿರ್ತೇನೆ. ಹಾಗೆ ಎಲ್ಲ ಒಂದು ಕಡೆ ಕೂತು ನನ್ನ ಗೆಲುವಿಗಾಗಿ ವೋಟ್ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳುತ್ತೇನೆ ಅಂತ ಹೇಳಿದ್ರು. ನೋಡಿದ್ರಲ್ಲ, 110 ದಿನಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಕಳೆದು ಗೌತಮಿ ಜಾಧವ್ ಅವರು ಈಗ ಎಲಿಮಿನೇಟ್ ಆಗಿದ್ದಾರೆ. ಸದಾ ನಗುತ್ತಾ ಪಾಸಿಟಿವ್ ಆಗಿ ಇರ್ತೀನಿ ಅಂತ ಹೇಳ್ತಾ ತಪ್ಪು ಇರೋ ಕಡೆ ಪ್ರಶ್ನೆ ಮಾಡಿದ್ದೆ ಅವರಿಗೆ ನೆಗೆಟಿವ್ ಆಗಿದೆ. ಇನ್ನು ಇವತ್ತು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ಎಲಿಮಿನೇಷನ್ ಇದ್ದು ಧನ್ರಾಜ್, ರಜತ್, ಉಗ್ರ ಮಂಜು, ಭವ್ಯ ಇವರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಕಾದು ನೋಡ್ಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.